ಮಹದೇಶ್ವರ ಬೆಟ್ಟದಲ್ಲಿ ಚಿರತೆಯೊಂದು ಆತಂಕವನ್ನ ಮೂಡಿಸಿರುವಂತಹ ಪರಿಣಾಮ ಓರ್ವ ಸಾವನ್ನಪ್ಪಿದ್ದಾರೆ. ಪಾದಯಾತ್ರೆ ಹೊರಟಂತಹ ವ್ಯಕ್ತಿ ಚಿರತೆ ದಾಳಿಗೆ ಬಲಿಯಾಗಿದ್ದಾರೆ. ಮಹದೇಶ್ವರ ಬೆಟ್ಟದಲ್ಲಿ ಘಟಿಸಿರುವಂತಹ ಪ್ರಕರಣ, ಚಿರತೆ ದಾಳಿಯಿಂದಾಗಿ ಪಾದಯಾತ್ರೆಗೆ ಹೋಗಿದ್ದ ವ್ಯಕ್ತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಮಲೆ ಮಹದೇಶ್ವರ ಬೆಟ್ಟದ ಮಾರ್ಗ ಮಧ್ಯೆ ಚಿರತೆ ದಾಳಿಯನ್ನ ನಡೆಸಿದೆ. ಮಂಡ್ಯದ ಪ್ರವೀಣ್ ಮೇಲೆ ಚಿರತೆ ದಾಳಿ ನಡೆದದ್ದು. ಹಳ್ಳಕ್ಕೆ ಪ್ರವೀಣ್ನ ಮೃತದೇಹವನ್ನ ಚಿರತೆ ಎಳೆದು ಹೋಗಿದ್ದು ಕೂಡ ಅಲ್ಲಿ ಕಾಣಸಿಗುತ್ತೆ. ಇನ್ನು ಸ್ಥಳದಿಂದ ಚಿರತೆಯನ್ನ ಓಡಿಸಿ ತದನಂತರ ಮೃತದೇಹವನ್ನ ಸಿಬ್ಬಂದಿಗಳು ಮೇಲಕ್ಕೆತ್ತುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಚಿರತೆ ಸೆರೆಗೆ ಚಿರತೆ ಟಾಸ್ಕ್ ಫೋರ್ಸ್ ಹರಸಾಹಸವನ್ನ ಪಡ್ತಾ ಇದ್ದು ಇಲ್ಲಿಯವರೆಗೂ ಚಿರತೆ ಸೆರೆಯಾಗಿಲ್ಲ. ಬದಲಿಗೆ ಹುಡುಕಾಟವನ್ನ ಮುಂದುವರೆಸಿದ್ದಾರೆ. ಹಳ್ಳದಲ್ಲಿ ಮೃತದೇಹ ಪತ್ತೆಯಾಯಿತು. ಚಿರತೆಯೂ ಕೂಡ ಅಲ್ಲೇ ಇತ್ತು. ಆದರೆ ಚಿರತೆಯನ್ನ ಓಡಿಸಿ ಮೃತದೇಹವನ್ನ ಮೇಲಕ್ಕೆತ್ತುವಂತಹ ಕೆಲಸವನ್ನು ಈಗಾಗಲೇ ಟಾಸ್ಕ್ ಫೋರ್ಸ್ ಟೀಮ್ ಮಾಡಿದೆ. ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹಿಂಗೆ ಒಬ್ಬೊಬ್ಬರೇ ಹೋಗೋರು ಬಹಳ ಆತಂಕದಲ್ಲೇ ಹೋಗಬೇಕಾದಂತಹ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ಯಾಕಂದ್ರೆ ಯಾವ ಹೊತ್ತಲ್ಲಿ ಏನ್ ಬಂದು ದಾಳಿ ಮಾಡುತ್ತೋ ಅನ್ನುವಂತಹ ಸಹಜ ಭೀತಿ. ಈಗ ಮಹದೇಶ್ವರ ಬೆಟ್ಟದಲ್ಲಿ ಚಿರತೆ ದಾಳಿಗೆ ವ್ಯಕ್ತಿಯೊಬ್ಬರು ಮೃತರಾಗಿದ್ದಾರೆ. ಮಲೆ ಮಹದೇಶ್ವರ ಬೆಟ್ಟಕ್ಕೆ ಈಗ ಸದ್ಯ ತಾತ್ಕಾಲಿಕ ನಿರ್ಬಂಧವನ್ನ ವಿಧಿಸಲಾಗಿದೆ. ಬೆಟ್ಟಕ್ಕೆ ಪಾದಯಾತ್ರೆ ಹೋಗುವವರಿಗೆ ನಿರ್ಬಂಧವನ್ನ ವಿಧಿಸಿರುವಂತಹ ಅಲ್ಲಿನ ಆಡಳಿತ ಮಂಡಳಿ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಮಾತ್ರ ಪಾದಯಾತ್ರೆಗೆ ಅವಕಾಶ. ಅದಾದ ನಂತರದಲ್ಲಿ ಇಲ್ಲ. ಭಕ್ತರ ಸುರಕ್ಷತೆ ದೃಷ್ಟಿಯಿಂದ ಚಿರತೆ ಸೆರೆಗೂ ಕೂಡ ಈಗಾಗಲೇ ಕ್ರಮವನ್ನು ವಹಿಸಲಾಗಿದ್ದು ಅರಣ್ಯ ಇಲಾಖೆಯಿಂದ ಬೋನ್ ಅಳವಡಿಕೆ ಕಾರ್ಯವೂ ಕೂಡ ಆಗಿದೆ. ಈ ಕುರಿತಾಗಿ ಪಬ್ಲಿಕ್ ಟಿವಿಗೆ ಡಿಸಿಎಫ್ ಭಾಸ್ಕರ್ ಅವರು ಮಾತನಾಡಿದ್ದಾರೆ. ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಳಲಾಗಿದೆ ಮತ್ತು ಮುಂದುವರೆದಂತೆ ಚಿರತೆ ಸೆರೆವರೆಗೂ ಜನರನ್ನ ಹೇಗೆ ಸುರಕ್ಷಿತವಾಗಿ ಇಟ್ಕೊಳ್ಬಹುದು ಅನ್ನೋ ನಿಟ್ಟಿನಲ್ಲೂ ಕೂಡ ಒಂದಷ್ಟು ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದೀವಿ ಅಂತ ತಿಳಿಸಿದ್ದಾರೆ. ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಿದ್ದಂಥ ಭಕ್ತನನ್ನ ಚಿರತೆ ಎಳೆದೊಯ್ದಂಥ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೀಗ ಚಿರತೆ ಹಿಡಿಲಿಕ್ಕೆ ಅರಣ್ಯ ಇಲಾಖೆ ಕೂಡ ಪ್ಲಾನ್ ಮಾಡ್ಕೊಂಡಿರ್ತಕ್ಕಂಥ ಕಾಣ್ತಾ ಇದ್ದೀವಿ. ಚಿರತೆ ಎಳೆದೊಯ್ದ್ರ ಮೂಲಕವಾಗಿ ಒಂದು ಮಂಡ್ಯ ಮೂಲದ ಪ್ರವೀಣ್ ಎಂಬ ವ್ಯಕ್ತಿಯನ್ನ ಒಂದು ಕೊಂದು ಹಾಕಿತ್ತು ಅಂತ ಹೇಳ್ಬೋದು. ಆ ಹಿನ್ನೆಲೆಯಲ್ಲಿ ಆ ಚಿರತೆಯನ್ನೇ ಸೆರೆ ಹಿಡಿಲಿಕ್ಕೆ ಇದೀಗ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇದೀಗ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಕ್ಕಂಥ ಒಂದು 15ನೇ ತಿರುವಿನಲ್ಲಿದ್ದೀನಿ. ಇದು ರಂಗನಾಥ ಸ್ವಾಮಿ ಒಡ್ಡುವಿನಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶ ಅಂತ ಹೇಳ್ಬೋದು. ಈ ಪ್ರದೇಶದಲ್ಲಿ ಇದೀಗ ಅರಣ್ಯ ಇಲಾಖೆ ಸಿಬ್ಬಂದಿಯನ್ನ ಅಲರ್ಟ್ ಅನ್ನ ಮಾಡಿರ್ತಕ್ಕಂಥದ್ದು ನಾವು ಕಾಣಬಹುದು. ನೀವು ದೃಶ್ಯಗಳಿಗೆ ಕೂಡ ಗಮನಿಸಬಹುದು. ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಕೂಡ ಒಂದು ಕರ್ತವ್ಯವನ್ನ ನಿರ್ವಹಿಸ್ತಾ ಇರ್ತಕ್ಕಂಥದ್ದು. ಮತ್ತೆ ಈಗಾಗಲೇ ಒಂದು ಗನ್ಗಳನ್ನು ಕೂಡ ಹಿಡ್ಕೊಂಡು ಈಗಾಗಲೇ ಈ ಒಂದು ಪ್ರದೇಶದಲ್ಲಿ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ನೀವು ದೃಶ್ಯಗಳಿಗೆ ಕೂಡ ಗಮನಿಸಬಹುದು. ಇದೀಗ ಒಂದು ಚಿರತೆ ಅಂದ್ರೆ ಇದೇ ಒಂದು ಸ್ಥಳದಲ್ಲಿ ಆ ವ್ಯಕ್ತಿಯನ್ನ ಎಳೆದೊಯ್ದಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಈಗ ಪಾದಯಾತ್ರೆ ಹೋಗ್ತಿದ್ದಂಥ ಮೆಟ್ಟಿಲುಗಳ ಸ್ಥಳದಲ್ಲೇ ಒಂದು ಬೋನನ್ನ ಅಂದ್ರೆ ಕೇಜನ್ನು ಅಳವಡಿಸಲಿಕ್ಕೆ ಎಲ್ಲ ಒಂದು ತಯಾರಿಗಳನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥ ಕಾಣ್ತಾ ಇದ್ದೀವಿ. ಮತ್ತೆ ಕೇಜ್ಗಳನ್ನು ಕೂಡ ತರಿಸಿರ್ತಕ್ಕಂಥದ್ದು. ಸ್ಥಳದಲ್ಲಿ ಎಸಿಎಫ್ ಹಾಗೂ ಅರಣ್ಯ ಸಿಬ್ಬಂದಿಗಳು ಕೂಡ ಒಂದು ಬಿಟ್ಟಿರ್ತಕ್ಕಂಥದ್ದು ಮತ್ತೆ ಅವರಿಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು. ಅದ್ರ ಜೊತೆಗೆ ಒಂದು ಏನಾದರೂ ಮಾಡಿ ಸಾಧ್ಯವಾದಷ್ಟು ಹುಲಿ ಒಂದು ಚಿರತೆಯನ್ನ ಹಿಡಿಯಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಇದೀಗ ಒಂದು ಸ್ಥಳದಲ್ಲೇ ಬಿಟ್ಟಿರ್ತಕ್ಕಂಥದ್ದು. ಸದ್ಯಕ್ಕೆ ಪಾದಯಾತ್ರೆಗೂ ಕೂಡ ಬ್ರೇಕ್ ಹಾಕೋದ್ರ ಮೂಲಕವಾಗಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಕ್ಕಂಥ ಪಾದಯಾತ್ರಿಗಳು ಕೂಡ ಅವಕಾಶವನ್ನ ಕೊಡ್ತಿಲ್ಲ ಅಂತ ಹೇಳ್ಬೋದು. ಯಾವಾಗ ಒಬ್ಬ ಭಕ್ತನ ಸಾವು ಆಯಿತು ಆ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ಕಂಪ್ಲೀಟ್ಲಿ ಒಂದು ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಒಂದು ಕೆಲಸಕ್ಕೂ ಕೂಡ ಮುಂದಾಗಿದೆ ಅಂತ ಹೇಳ್ಬೋದು. ಇದೀಗ ಒಂದು ಕೇಜನ್ನು ಕೂಡ ಕೆಳಗಡೆ ತಗೊಂಡು ಹೋಗ್ತಿದ್ದಾರೆ. ಸುಮಾರು ಇಲ್ಲಿಂದ 70 ಮೀಟರ್ ಅಂದ್ರೆ ಡೀಪ್ನಲ್ಲಿ ಆ ವ್ಯಕ್ತಿಯನ್ನ ಒಂದು ಚಿರತೆ ಎಳೆದೊಯ್ದಿತ್ತು ಅಂತ ಹೇಳ್ಬೋದು. ಮತ್ತೆ ಅಲ್ಲಿಂದ ಆ ವ್ಯಕ್ತಿಯನ್ನ ಮೇಲೆತ್ತಕ್ಕೆ ತರಲಿಕ್ಕೂ ಕೂಡ ಒಂದು ಅರಣ್ಯ ಸಿಬ್ಬಂದಿ ಒಂದು ಹರಸಾಹಸವನ್ನು ಮಾಡಿದ್ರು. ಇದೀಗ ಕೇಜನ್ನ ಅಳವಡಿಸ್ತಕ್ಕಂಥ ಒಂದು ಕೆಲಸ ಆಗ್ತಿದೆ. ಇದ್ರ ಜೊತೆಗೆ ಚಿರತೆ ಟಾಸ್ಕ್ ಫೋರ್ಸ್ ಅನ್ನು ಕೂಡ ಒಂದು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಬರ್ತಾ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಈ ಎಲ್ಲ ಒಂದು ಬಳಸ್ಕೊಳ್ಳೋದ್ರ ಮೂಲಕವಾಗಿ ಒಂದು ಚಿರತೆಯನ್ನ ಒಂದು ಸೆರೆ ಹಿಡಿಲೇಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಅರಣ್ಯ ಇಲಾಖೆ ಕೂಡ ಒಂದು ಪ್ಲಾನ್ ಮಾಡ್ಕೊಂಡಿರ್ತಕ್ಕಂಥದ್ದು ನಾವು ಕಾಣ್ಬೋದು. ಮತ್ತೆ ಬರುವ ಭಕ್ತರಿಗೂ ಕೂಡ ಒಂದು ರಕ್ಷಣೆಯನ್ನು ಕೊಡ್ತಕ್ಕಂಥ ಜವಾಬ್ದಾರಿ ಕೂಡ ಇದೀಗ ಒಂದು ಅರಣ್ಯ ಅಧಿಕಾರಿಗಳ ಮೇಲಿದೆ. ಆ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ, ಪ್ರಾಧಿಕಾರ ಹಾಗೂ ಜಿಲ್ಲಾಡಳಿತ ಮೂರು ಕೂಡ ಕಂಪ್ಲೀಟ್ ಆಗಿ ಒಂದು ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಮತ್ತೆ ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೂ ಕೂಡ ಅಷ್ಟೇ ಅವಕಾಶವನ್ನು ಪಾದಯಾತ್ರೆಗೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಚರ್ಚೆ ಕೂಡ ಆರಂಭವಾಗಿರ್ತಕ್ಕಂಥದ್ದನ್ನು ಕಾಣ್ತಾ ಇದ್ದೀವಿ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ವಿಜಯ್ ಕುಮಾರ್, ಪಬ್ಲಿಕ್ ಟಿವಿ, ಮಲೆ ಮಹದೇಶ್ವರ ಬೆಟ್ಟ ಹೋಗ್ತಿದ್ದ ಪಾದಯಾತ್ರಿ ಮಂಡ್ಯ ಮೂಲದ ಪ್ರವೀಣ್ ಸಾವಿನ ಹಿನ್ನೆಲೆಯಲ್ಲಿ ಇದೀಗ ಸದ್ಯಕ್ಕೆ ತಾತ್ಕಾಲಿಕವಾಗಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಕ್ಕಂಥ ಪಾದಯಾತ್ರೆಗಳಿಗೆ ಬ್ರೇಕ್ ಬಿದ್ದಿದೆ ಅಂತ ಹೇಳ್ಬೋದು. ಈ ಬಗ್ಗೆ ಮಾತಾಡಲಿಕ್ಕೆ ಮಲೆ ಮಹದೇಶ್ವರ ನಿಗಮದ ಡಿಸಿಎಫ್ ಭಾಸ್ಕರ್ನ ಮುಟ್ಟಿದ್ದಾರೆ. ನಾನು ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಈ ಘಟನೆ ನಂತರ ಏನಾಗಿದೆ ಸರ್? ಈಗ ನಾವು ಒಂದು ಚಿರತೆ ದಾಳಿ ಮಾಡಿ ಬೆಳಗಿನ ಜಾವ ಸುಮಾರು 5:30 ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಮೃತಪಟ್ಟಿದ್ದಾನೆ.
ಸೊ ಹಂಗಾಗಿ ಈಗ ತಾತ್ಕಾಲಿಕವಾಗಿ ಪಾದಯಾತ್ರೆ ಮಾಡೋದು ಬೇಡ ಅಂಥೇಳಿ ನಾವು DC ಅವ್ರ ಜೊತೆ ಮಾತಾಡಿಕೊಂಡು ಅದನ್ನು ಒಂದು ರಿಸ್ಟ್ರಿಕ್ಷನ್ ಆರ್ಡರ್ಸ್ ಮಾಡಿಸ್ತಾ ಇದ್ದೀವಿ. ಯಾಕಂದರೆ ಇನ್ನೂ ಆ ಚಿರತೆ ಅದೇ ಜಾಗದಲ್ಲಿ ಓಡಾಡ್ತಾ ಇದೆ ಮತ್ತು ಅದು ಚಿರತೆ ಯಾವ ಪರಿಸ್ಥಿತಿಯಲ್ಲಿದೆ ಅಂತಲೂ ಗೊತ್ತಿಲ್ಲ. ಅದು ಏನು ಯಾವ ಕಾರಣಕ್ಕೆ ಅಟ್ಯಾಕ್ ಮಾಡ್ತು ಅಂತ. ಸಾಮಾನ್ಯವಾಗಿ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡೋದಿಲ್ಲ. ಈ ದಾಳಿ ಯಾಕಾಗಿದೆ ಅಂತೇಳಿ ನಾವು ತಿಳ್ಕೊಬೇಕು. ಚಿರತೆ ಏನಾದರೂ ಯಾವ ಕಂಡೀಷನ್ಲಿದೆ, ಗಾಯಗೊಂಡಿದೆಯಾ ಅಥವಾ ಏಜ್ ಆಗಿದೆಯಾ ಅಥವಾ ಮತ್ತೊಂದಾಗಿದೆಯಾ ತಿಳ್ಕೊಂಡು ಅದನ್ನು ಸರಿಪಡಿಸೋವರೆಗೂ ಪಾದಯಾತ್ರೆ ಮಾಡಬಾರ್ದು ಅಂತ ನಾವೀಗ ಸ್ಟಾಫ್ ಹಾಕಿದ್ದೀವಿ. ಪೊಲೀಸ್ ಸಹ ಇದ್ದಾರೆ. ಈಗ ಯಾರು ಪಾದಯಾತ್ರೆಗಳು ಹೋಗ್ತಾ ಇಲ್ಲ. ಸರ್, ಈ ಮಲೆ ಮಹದೇಶ್ವರ ವನ್ಯಧಾಮ ಅಂದರೆ ಸಾಕಷ್ಟು ಬೆಟ್ಟಕ್ಕೆ, ಅದರಲ್ಲೂ ಕೂಡ ಎಸ್ಪೆಷಲಿ ಮಹದೇಶ್ವರ ಬೆಟ್ಟಕ್ಕೆ ಲಕ್ಷಾಂತರ ಭಕ್ತರು ಹೊರತು ಬರ್ತಾರೆ. ಅದು ಶಿವರಾತ್ರಿ ಹಿನ್ನೆಲೆಯಲ್ಲಿ ಇನ್ನೂ ಕೂಡ ಭಕ್ತರ ಸಂಖ್ಯೆ ಅಧಿಕಕ್ಕೆ ಆಗತಕ್ಕಂಥ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಅವರು ವನ್ಯ ಪ್ರಾಣಿಗಳಿಂದ ರಕ್ಷಣೆ ಕೊಡಲಿಕ್ಕೆ ಏನೆಲ್ಲ ಕ್ರಮ ವಹಿಸ್ತಾ ಇದ್ದೀರಿ? ಅದು ಈಗ ಕಾಡಿನ ದಾರಿ, ಕಾಡಲ್ಲಿ ಹೋಗುವಂಥದ್ದು. ಅವರು ಭಕ್ತಾದಿಗಳು ಸಹ ಅದನ್ನು ಅರ್ಥ ಮಾಡಿಕೊಂಡು ಏನು ನಾವು ಸಮಯ ನಿರ್ಬಂಧ ಇರುತ್ತೆ, ಬೆಳಗಿನ ಜಾವ 6 ಗಂಟೆ ನಂತರದಲ್ಲಿ ಮತ್ತು ಸಾಯಂಕಾಲ 6 ಗಂಟೆ ಒಳಗಡೆ ಈ ಪಾದಯಾತ್ರೆಯನ್ನು ಕೈಗೊಳ್ಳಬೇಕು. ಅದನ್ನು ಪಾಲಿಸಿದರೆ ಸಮಸ್ಯೆ ಆಗಲ್ಲ. ಮತ್ತು ಗುಂಪಾಗಿ ಹೋಗಬೇಕು. ಏನಾದರೆ ಗುಂಪಲ್ಲಿ ಶುರು ಮಾಡ್ತಾರೆ, ಹೋಗ್ತಾ ಕೆಲವರು ಮುಂದೆ ಹೋಗ್ತಾರೆ, ಯಾರು ಸ್ವಲ್ಪ ನಿಧಾನಕ್ಕೆ ನಡಿಗೆ ಆಗ್ತಾರೆ, ಅವ್ರು ಒಬ್ಬೊಬ್ಬರು ಆಗ್ತಾರೆ. ಅಂಥ ಸಂದರ್ಭದಲ್ಲಿ ಈ ರೀತಿ